ಕಾರ್ಯಕ್ರಮಕ್ಕೆ ಎಸ್ ವಿಶೇಷ ಅತಿಥಿಗಳು ಈ ಒಂದು ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಒಂದು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಕರಿಯಮ್ಮ, ದೀಪ, ನೇತ್ರಾವತಿ, ಶಾಂತಮ್ಮ, ಹೇಳಿದೀವಿ, ಪವಿತ್ರ, ಶಾರದಮ್ಮ, ಸುಲೋಚನಮ್ಮ, ಪುಷ್ಪ, ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಕೊಡಬೇಕಂತ ವಿನಂತಿ. ಆಕ್ಚುಲಿ ಇವರೆಲ್ಲ ಬೀದಿ ಬದಿಯ ವ್ಯಾಪಾರಿಗಳು. ಸೊ ಇವ್ರನ್ನ ಇವತ್ತು ಈ ಒಂದು ವೇದಿಕೆ ಮೇಲೆ ಕರೆ ತರ್ತಾ ಇದ್ದೀವಿ. ನಿಮ್ಮ ಒಂದು ಚಪ್ಪಾಳೆಯೊಂದಿಗೆ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ದಯವಿಟ್ಟು ಚಪ್ಪಾಳೆ ಬರ್ರಿ. ಅಜ್ಜಮ್ಮ ಬರ್ರಿ, ಚಪ್ಪಾಳೆ ಬಲಿಕ. ಅವ್ರಿಗಿರೋ ಜೋಶು ನಿಮ್ಮಲ್ಲಿಲ್ಲ. ಕಮಾನ್, ಚಪ್ಪಾಳೆ ಬರಲಿ. ಕ್ಲಾಪ್ಸ್, ಕ್ಲಾಪ್ಸ್ ಪ್ಲೀಸ್. ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗುರು, ಇವರೆಲ್ಲ ಬೀದಿ ವ್ಯಾಪಾರಿಗಳು. ಆ್ಯಕ್ಚುಲಾಗಿ ಅಲ್ಲಿ ಒಬ್ಬರು ಲಾಸ್ಟ್ ಉಳ್ಕೊಂಡಿದ್ರು. ಮೇಡಮ್ ಬನ್ನಿ, ನಾನು ಕ್ಯಾಶುವಲ್, ನಾನು ಬೆಂಗಳೂರಲ್ಲಿರೋದು, 15 ವರ್ಷದಿಂದ ಅಲ್ಲೇ ನಮ್ಮದು ಸಂಸಾರ ನಡೀತಾ ಇರೋದು. ಅಲ್ಲೊಬ್ಬರು ಹೆಣ್ಮಕ್ಳು ಇದ್ದರು ಬೀದಿ ವ್ಯಾಪಾರಿ. ಆ್ಯಕ್ಚುಲಾಗಿ ಅವ್ರನ್ನ ಕರೆದೆ, ಮೇಡಮ್ ನೀವು ಹೋಗಲ್ವ ಅಂತ ಕೇಳಿದೆ. ಅದಕ್ಕೆ ಅವರಿದ್ದವರು ಯಾರು ಇಲ್ಲ ಸರ್ ಪಾರ್ಟ್ನರು. ಬನ್ನಿ ಮೇಡಮ್ ನಾನು ಬರ್ತೀನಿ. ನಮ್ಮ ಯಜಮಾನರು ಬೆಟ್ಟು ತಾನು ಉಳಿತಾರೆ. ಅದು ನಮ್ಮ ಸಂಸ್ಕೃತಿ. ಆ್ಯಕ್ಚುಲಾಗಿ ಬೆಂಗಳೂರಲ್ಲಿದ್ದೀನಿ ನಾನು ಕಾಮನು ಜನರಲ್ ಆಗಿ ಕರೆದೆ. ಆ್ಯಕ್ಚುಲಾಗಿ ಅವ್ರು ಹೇಳಿದ್ರು ನನಗೆ ಅಷ್ಟೇ ಅಲ್ಲ ಸರ್, ನಿಮಗೂ ಸೇರಿ ಹೊಡಿತಾರೆ ಅಂತಂದ್ರು. ಅದಕ್ಕೆ ಮೇಡಮ್ ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ ಅಂತಂದೆ. ಬಟ್ ಎಸ್, ಇವರೆಲ್ಲ ನಮ್ಮ ಬೀದಿ ವ್ಯಾಪಾರಿಗಳು. ಸೊ ಎಸ್ಪೆಷಲಿ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬಂದ್ಬಿಡ್ಲಿ. ಯಾಕೆ ಅಂತ ಹೇಳ್ತೀನಿ,
ನಿಜಕ್ಕೂ ನಾವೇನೇ ದೊಡ್ಡ ಕಿಟಿ ಪಾರ್ಟಿ ಮಾಡ್ಬೋದು ಅಥವಾ ದೊಡ್ಡದಾಗಿ ಸಿಕ್ಕಾಪಟ್ಟೆ ಸಂಬಳ ತಗೊಳ್ತಾ ಇರ್ಬೋದು, ಬಟ್ ಸ್ಟಿಲ್ ನಾವು ವ್ಯಾಪಾರ ಮಾಡ್ತಿರ್ತಕ್ಕಂಥದ್ದು ಇವ್ರ ಜೊತೆ ಮಾತ್ರ. ಸೊ ಇವ್ರುಗಳಿಂದ ನಮ್ಮ ಒಂದು ಮನೆ ಡೈಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಅಂತ ಹೇಳ್ತಾ, ಎಸ್ ಈ ಒಂದು ಮೇಲೆ ನಮ್ಮ ಸ್ಟೇಜ್ ಮೇಲೆ ಇರ್ತಕ್ಕಂಥ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಒಂದು ಸಣ್ಣದಂಥ ಕಿರುಕಾಣಿಕೆ ನಮ್ಮ ಆತ್ಮೀಯ ಅಸೋಸಿಯೇಷನ್ ಅವ್ರ ಕಡೆಯಿಂದ. ಸೊ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ನಮ್ಮ ಐನಹಳ್ಳಿ ಶುಭಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಶುಭ ಐನಹಳ್ಳಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಸನ್ನ ಮೇಡಮ್, ನೀವು ಕರೆದಲ್ಲೇ ಬರಲ್ಲ ಅಂತ ಅವ್ರು ಆ್ಯಕ್ಚುಲಾಗಿ. ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಟ್ಟು ಈ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಆರೋಗ್ಯಕರ ಸಮಾಜ ನಿರ್ಮಾಣ ಸಣ್ಣ ಕಾರ್ಮಿಕರು ಪಾತ್ರ ಭಾಳ ಅತ್ಯಮೂಲ್ಯವಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ, ಸಣ್ಣ ಕಾರ್ಮಿಕರ ಶ್ರಮ ಹೆಚ್ಚಾಗಿ ಶಾಲೆ, ಆಸ್ಪತ್ರೆ, ಅಪಾರ್ಟ್ಮೆಂಟ್, ರಸ್ತೆ ಬದಿ ಸ್ವಚ್ಛತೆ ಕಾಪಾಡುವಂಥ ಎಲ್ಲ ಕೆಲಸಗಳು ಇವ್ರುಗಳಿಂದ ಆಗಿವೆ. ತರಕಾರಿ ಹಾಗೂ ಹಣ್ಣು ಮಾರಾಟ, ರಸ್ತೆಗಳಲ್ಲಿ ಅಲಿದು ಮನೆ ಮನೆಗೆ ತಲುಪಿಸಿ ನಮ್ಮೆಲ್ಲರಿಗೂ ಒಂದು ಸೇವೆ ಇದ್ದಂಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅವರಿಗೆಲ್ಲರಿಗೂ ದಯವಿಟ್ಟು ಚೌಕಾಸಿ ಮಾಡದೆ ಅವ್ರ ಹತ್ರ ತಗೊಂಡು ಖರೀದಿಸಿ ಅವರನ್ನು ಸ್ಪಂದಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಬೆಳಿಗ್ಗೆ ಯೋಗ ಹೋಗುವಾಗ ಅಲ್ಲಿ ಕರಿಯಮ್ಮ ಅನ್ನೋರೊಬ್ಬರು ಕಸ ಹೊಡಿತಾ ಇರ್ತಾರೆ. ಆಲ್ರೆಡಿ 6 ಗಂಟೆ ಕಸ ಹೊಡಿತಿರ್ತಾರೆ ಬಾಪೂಜಿ ಸ್ಕೂಲ್ ಹತ್ರ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ಹೇಳ್ತೆ, ದಯವಿಟ್ಟು ಬರ್ಬೇಕು ಮೇಡಮ್ ಅಂತೇಳಿ ಅಂತ. ಆಯಿತು ಅಂತ ಒಪ್ಕೊಂಡ್ರು. ಇವತ್ತು ಪಾಪ ಅವರು ನಡೀತಿರುವಾಗ ತಿಂಡಿತಿರುವಾಗ ಒಂದು ಕಲ್ಲು ಎಡು ಬಿದ್ದು ಕೈದಾಯಿತು ಅಂದರೂ ದಯವಿಟ್ಟು ಅವ್ರು ಬಂದಿದ್ದಾರೆ. ಬಿಗ್ ಚಪ್ಪಾಳೆ ನಮ್ಮ ಕರಿಯಮ್ಮವ್ರಿಗೆ. ನಮ್ಮ ಪ್ರೋಗ್ರಾಮ್ಗೋಸ್ಕರ ಬರಲ್ಲ ಅಂದರು ಇಲ್ಲ ನೀವು ಬರಬೇಕು, ನಿಮ್ಮ ಶ್ರಮ, ನೀವು ಬೆಳಗ್ಗೆ ಎದ್ದು ಕಸ ಹೊಡಿಯೋದು ನಾನು ನೋಡಿದ್ದೀನಿ, ದಯವಿಟ್ಟು ಬರಬೇಕು ಅಂತ ಹೇಳಿದೆ. ಅವ್ರು ಬಂದಿದ್ದಾರೆ. ಮತ್ತು ಹಾಸ್ಪಿಟ್ಲಲ್ಲೂ ಅಷ್ಟೇ ಕ್ಲೀನಿಂಗಲ್ಲಿ ಪ್ರತಿಯೊಂದು ಕೆಲಸ ನಾವು ಸಿರೆಂಜು, ಕಾಟನ್, ರಕ್ತದ ಮುಟ್ಟಕ್ಕೆ ಇದು ಆಡ್ತೀವಿ ಅಂಥದ್ರಲ್ಲಿ ಪವಿತ್ರ ಅನ್ನೋರು ದಯವಿಟ್ಟು ಬಂದಿದ್ದೀರಾ, ನಮಗೆ ತುಂಬ ಧನ್ಯವಾದಗಳು. ನೆಕ್ಸ್ಟು ನನ್ನ ಫೇವ್ರೆಟ್ ಟೈಲರ್ ಅವ್ರು ಶಾರದಾ ಅಂತ. ಅವ್ರು ಎಷ್ಟು ಹಗಲು ರಾತ್ರಿ ಅವ್ರ ಮನೆಗೋಸ್ಕರ ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಹೇಳ್ತೀನಿ, ನಿಮ್ಮ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಭಾಳ ಮಾಡಬೇಡ್ರಿ. ಇಲ್ಲ ಮೇಡಮ್, ನನ್ನ ಮಕ್ಕಳೆಲ್ಲ ಸಾಕಬೇಕು, ನನ್ನ ಜವಾಬ್ದಾರಿ ಇದೆ ಅಂತ ಅವ್ರ ಹೆಲ್ತ್ ಕೇರ್ ಮಾಡಲಿ 1 ಗಂಟೆ ತನಕ ರಾತ್ರಿ ಟೈಲರಿಂಗ್ ಮಾಡ್ತಾ ಇರ್ತಾರೆ ಅವರು. ಅವ್ರಿಗೆ ನಾನು ಹೇಳಿದ್ದೀನಿ ನೀವು ಬರಲೇಬೇಕು ನನಗೋಸ್ಕರ ಅಂತೇಳಿ. ಅವ್ರು ಬಂದಿದ್ದಾರೆ, ಅವ್ರ ಕೆಲಸ ಇದ್ರು ಬಂದಿದ್ದಾರೆ. ಶಾರದಮ್ಮ ಅನ್ನೋರು ಅವರು ಮನೆ ಕೆಲಸ ಮಾಡಿಕೊಂಡು ಮತ್ತು ಗಾರೆ ಕೆಲಸನೂ ಮಾಡಿಕೊಂಡು ಇವತ್ತು ನಮಗೋಸ್ಕರ ರಿಕ್ವೆಸ್ಟ್ ಮಾಡೋದಕ್ಕೆ ಅವ್ರು ನಮ್ಮ ಜೊತೆ ಬಂದಿದ್ದಾರೆ. ನಿಜವಾಗ್ಲೂ ಇವ್ರನ್ನ ನೋಡಿ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇವ್ರುಗಳಿಂದ ನೋಡಿ ನಾವು ತುಂಬ ಕಲಿಬೇಕಿದೆ. ಈ ಅಮ್ಮ ಮಾತ್ರ ಬರೀ ಅಮ್ಮ ಗುಂಡಿ ಚೌಟ್ರಿ ಸರ್ಕಲ್ ಹತ್ರ ಹಣ್ಣು ಮಾರ್ತಾ ಇರ್ತಾರೆ, ತರಕಾರಿ, ಎಸ್ಪೆಷಲಿ ತರಕಾರಿ ಮಾರ್ತಾ ಇರ್ತಾರೆ. ಇವ್ರು ನಮ್ಗೆ ಮಾದರಿ. ಒಂದು ನಾವು ಇದನ್ನ ನೋಡಿ ಏನು ಕಲ್ತ್ಕೋಬೇಕಂತ ನೀವೇ ನೋಡ್ಕೊಂಬಿಡಿ. ಸ್ವಾತಂತ್ರ್ಯ, ಒಂದು ಮಹಿಳೆ ಇಷ್ಟು ಏಜಲ್ಲೂ ಅವರು ಸ್ವಂತವಾಗಿ ದುಡ್ಕೊಂಡು ಇದು ಮಾಡ್ತೀರಂದ್ರೆ ಇದಕ್ಕೆ ಹೇಳಕ್ಕೆ ಏನು ಸಾಧ್ಯ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಈ ಮೇಡಮ್ಮು ಗುಂಡಿ ಚೌಟ್ರಿ ಸರ್ಕಲಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಮಾಡ್ತಾ ಇರ್ತಾರೆ. ಅವ್ರ ಮಗಳಿದ್ದಾಳೆ. ಅವ್ರು ಯಾರು ಸಪೋರ್ಟ್ ಇಲ್ದಂಗೆ ಸ್ವಂತವಾಗಿ ದುಡ್ದು ಅವ್ರ ಮಗಳ ಫೀಸ್, ಕಾಲೇಜ್ ಎಲ್ಲ ಅವ್ರು ನೋಡ್ಕೊತಾರೆ. ತುಂಬ ಹೆಮ್ಮೆ ಆಗುತ್ತೆ ಇವ್ರನ್ನ. ಸೊ ಈ ಸುತ್ತಮುತ್ತಲು ಇವರೇ, ನಾವು ಇಲ್ಲಿರೋಂಥ ಸುತ್ತಮುತ್ತಲನ್ನೇ ತಗೊಂಡಿದ್ದೀವಿ, ಇಲ್ಲಿರೋಂಥ ಸುತ್ತಮುತ್ತಲ ಜನಗಳನ್ನೇ ತಗೊಂಡಿದ್ದೀವಿ. ದಯವಿಟ್ಟು ಗುಂಡಿ ಚೌಟ್ರಿ ಸರ್ಕಲ್ ಇಲ್ಲೆಲ್ಲ ಇವರಿದ್ದಾರೆ. ನೆಕ್ಸ್ಟ್ ನೀವು ಹೋಗುವಾಗ ಅವ್ರ ಹತ್ರ ಚೌಕಾಸಿ ಮಾಡ್ಲಂಗೆ ದಯವಿಟ್ಟು ವ್ಯಾಪಾರ ಮಾಡಿ. ಇವರು ಬಾಪೂಜಿ ಸ್ಕೂಲ್ ಹತ್ರ ಅವರೆಕಾಳು, ಅಲಸಂದಿ ಕಾಳು, ಬಟಾಣಿ ಕಾಳು ಎಲ್ಲ ನಾವು ಬರೋಷ್ಟು 7 ಗಂಟೆಗೆಲ್ಲ ಅವ್ರು ಅರ್ಧ ಸುಲ್ದು ರೆಡಿ ಇಟ್ಟಿರ್ತಾರೆ ಮಾಡಿ ತಗೊಂಡೋಗ್ಬೇಕಂತ. ತುಂಬ ಹೆಮ್ಮೆ ಆಗುತ್ತೆ ಇವ್ರನ್ನ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ. ಹೃತ್ಪೂರ್ವಕವಾದಂಥ ಧನ್ಯವಾದಗಳು ನಮ್ಮ ಬೀದಿ ವ್ಯಾಪಾರಿಗಳಾಗಿರ್ತಕ್ಕಂಥ ಎಲ್ಲರೂ ಯಾರೆಲ್ಲ ಬಂದಿದ್ದಾರೆ ಇಲ್ಲಿ. ಸೊ ಎಸ್, ಎಷ್ಟು ವರ್ಷದಿಂದ ಮಾಡ್ತಿದ್ಯಮ್ಮ? ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಎಲ್ಲ ನನಗೆ ಬರೋದಿಲ್ಲ. ಅಲ್ಲಮ್ಮ, ಎಷ್ಟು ವರ್ಷದಿಂದ ತರಕಾರಿ ವ್ಯಾಪಾರ ಮಾಡ್ತಾ ಇದೆಯಾ? ದಿವಸ ಒಂದು 500-600 ರೂಪಾಯಿ ಮಾಡ್ತೀನಿ. ಅವರಿಗೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ಯಾವ್ದಾರು ಒಬ್ರು ಬಿಸ್ನೆಸ್ ಮನ್ ಬಿಟ್ಟಾಕಿ ಡಬ್ಬ ನನ್ನ ಮಗ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದಿಲ್ಲ ನಾನು.
ನನ್ನನ್ನು ನಿನ್ನ ಸ್ಯಾಲ್ರಿ ಎಷ್ಟು, ನೀನು ಎಷ್ಟು ದುಡಿತೀಯ ಅಂತ ಕೇಳಿದ ದೇವ್ರನೇ ಹೇಳಲ್ಲ. ಕೇಳ್ದಲ್ಲೇ ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಯಾಕಣ ಕೇಳ್ದಲ್ಲೇ ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಇನ್ನೋಸೆಂಟ್ ಪೀಪಲ್. ದೊಡ್ಡದಂತ ಚಪ್ಪಾಳೆ ಬಂದ್ಬಿಡಲಿ ಇವ್ರುಗಳಿಗೆಲ್ಲ ಪ್ಲೀಸ್. ಸೊ ಎಸ್, ತುಂಬ ಕಷ್ಟಪಡ್ತೀರಮ್ಮ, ತುಂಬ ಒಳ್ಳೇದಾಗಲಿ. ಸಮಾಜಕ್ಕೋಸ್ಕರ ತುಂಬ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತೀರಾ. ಎಲ್ಲೋ ಒಂದು ಕಡೆ ನಮ್ಮ ಹೆಣ್ಮಕ್ಳುಗಳೆಲ್ಲ ನಿಮ್ಮ ಹತ್ರನೇ ಬಂದು ಮಾತಾಡೋದು, ಎಸ್ಪೆಷಲಿ ಈ ಮೇಡಮ್ ಅವ್ರು ಮಾತ್ರ. ಏನಕ್ಕೆ ಅಂತಂದರೆ ಇಲ್ಲಿರೋರು ಎಲ್ಲರ ಬಗ್ಗೆನೂ ಗೊತ್ತಿದೆ ಇವ್ರ ಮೇಡಮಿಗೆ. ಸೊ ಅದಕ್ಕೋಸ್ಕರ ಹೇಳಿದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳಮ್ಮ, ಧನ್ಯವಾದಗಳು. ಇನ್ಯಾರಾದ್ರೂ ಮಾತಾಡೋಕ್ಕೆ ಇಷ್ಟಪಡ್ತೀರಮ್ಮ? ದೀಪಾ ಮೇಡಮ್. ಇವರು ದೀಪಾ ಮೇಡಮ್ ಅಂತ ಸ್ಕೂಲ್ ಆಯಾ. ಸೊ ಅವ್ರಿಗೊಂದೆರಡು ಮಾತಾಡ್ಬೇಕಂತ ವಿನಂತಿ. ನಾನು ರಾಘವೇಂದ್ರ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತೀನಿ ಆಯಾ ಆಂಟಿಯಾಗಿ. ನಮ್ಮ ಸ್ಕೂಲು ನನಗೆ ಸೇರಿಗೆ 2 ವರ್ಷ ಆಯಿತು. ಭಾಳ ಚೆನ್ನಾಗಿ ನೋಡ್ಕೊತಾರೆ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾರೆ ಅಂದರೆ ನನ್ನ ಬಿಟ್ಟೇ ಇರೋದಿಲ್ಲ. ದೀಪಾ ಆಂಟಿ ಅಂತೇಳಿ ಇಷ್ಟಪಡ್ತಾರೆ. ಥ್ಯಾಂಕ್ಸ್. ಯಾರು ಮಾತಾಡ್ತೀರೇನೋ? ಸರಿ, ನೀವು ಮಹಿಳೆಯರಿಗೊಂದು ಮಾತಾಡ್ತಿದ್ದಂಗೆ. ನನ್ನ ನಮಸ್ಕಾರಗಳು ಎಲ್ಲರಿಗೂ. ನಾನು ಟೈಲರಿಂಗ್ ಕಲಿತು 25 ವರ್ಷ ಆಯಿತು. BIT ರೋಡಿನಲ್ಲಿ ಅಂಗಡಿ ಮಾಡಿ 23ನೇ ವರ್ಷ ಒಂದೇ ಅಂಗಡಿಯಲ್ಲಿ ವೃತ್ತಿಯನ್ನು ನಡೆಸ್ತಿದ್ದೇನೆ. ನನ್ನ ಮಕ್ಕಳಿಗೆ ಎಜುಕೇಷನ್ನು ಕೊಡಿಸಿದ್ದೇನೆ. ನನ್ನ ಗಂಡನಿಗೆ ಮಾದರಿಯಾಗಿ ನಾನು ಟೈಲರಿಂಗ್ ಕಲಿತು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಹೇಳಿ ನನ್ನ ಛಲದಿಂದ ಜೀವನ ಮಾಡಿಸ್ತಾ ಇದ್ದೇನೆ. ಯಾರ ಹತ್ರನೂ 1 ರೂಪಾಯಿ ಬಡ್ಡಿ ಕೇಳ್ದಂಗೆ ಬಡ್ಡಿ ತಗೊಂಡು ಟೈಲರಿಂಗ್ ಮಿಷಿನ್ಗಳು ತಗೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿರೋದಕ್ಕೆ ಹೆಮ್ಮೆ ಆಗುತ್ತದೆ. ಎಲ್ಲರ ಹೆಣ್ಣು ಮಕ್ಕಳು ಗಟ್ಟಿಯಿಂದ ಧೈರ್ಯದಿಂದ ದುಡಿದು ಜೀವನವನ್ನು ನಡೆಸುತ್ತಾ ಜೀವನವನ್ನು ಮಾಡಿರಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತಿದ್ದಾರೆ. ಧನ್ಯವಾದಗಳಮ್ಮ. ಜೊತೆಗೆ ನಮ್ಮ ಶುಭ ಐನಳಿರವ್ರು ಇದ್ದಾರೆ. ಅವರೊಂದೆರಡು ಮಾತು ಆಡಲೇಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಅವ್ರ ಹತ್ರ ಒಂದೆರಡು ಮಾತಾಡ್ಸ್ಬೇಡ. ಎಲ್ಲರಿಗೂ ಶುಭ ಸಂಜೆ. ಆತ್ಮೀ ಅಸೋಸಿಯೇಷನ್ ಅವರು ನಡೆಸ್ಕೊಡ್ತಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮುಂದೆ ಕೂತಿರೋರ್ಗಷ್ಟೇ ಗೊತ್ತಾಗಬೇಕು. ಇಲ್ಲಿ ಸ್ಟೇಜ್ ಮೇಲೆ ಇರ್ತಕ್ಕಂಥ ಸಡಗರ ಅಂತೂ ಇದ್ರ ಹಿಂದೆ ಸುಮಾರು 1 ವರ್ಷದ ಶ್ರಮ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಸ್ವಾವಲಂಬಿ ಆಗೋದಕ್ಕಿಂತ ಹೆಚ್ಚಾಗಿ ನಾನು ಬದುಕಬಲ್ಲೆ ಅಂತ ತೋರಿಸ್ಕೊಡ್ತಕ್ಕಂಥ ಮಹಾನ್ ಮಹಿಳೆಯರು ಇಲ್ಲಿದ್ದಾರೆ. ಅವ್ರ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಚಾಲೆಂಜಸ್ ಆಗಲಿ ಏನೇ ಆಗಲಿ ಅದನ್ನು ಒಪ್ಕೊಂಡು ನಡೀತಾ ಇದ್ದಾರೆ. ಇದೆಲ್ಲ ನಮಗೆ ಸ್ಫೂರ್ತಿ ಅಲ್ವಾ? ಇಂಥ ಸ್ಫೂರ್ತಿದಾಯಕ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆತ್ಮೀಯ ಅಸೋಸಿಯೇಷನ್ಗರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅದಲ್ಲದೆ ವಿಶೇಷ ಚೇತನ ಮಕ್ಕಳನ್ನ ನೀವೆಲ್ಲ ನೋಡಿದ್ರಿ. ನಿಜವಾಗ್ಲೂ ಎಲ್ಲೋ ಈಗ ಹೇಳ್ಬೋದು, ಚೆನ್ನಾಗಿರೋ ಮಗುನ ನಾವು ಹೆಂಗೆಲ್ಲ ಪಾಲಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಡ್ಲಲ್ಲಿ ಬಿದ್ದಿರ್ತಕ್ಕಂಥ ಮಗು ಅದು ನಂದು. ಅದು ಹೆಂಗಿದ್ರೂ ನಾನು ಸಾಕ್ತೀನಿ, ಅದು ಹೆಂಗಿದ್ರೂ ನಾನು ಬೆಳೆಸ್ತೀನಿ ಅನ್ನೋ ಒಂದು ಛಲ ಇರ್ತಕ್ಕಂಥ ಮೊದಲದಾಗಿ ತಾಯಿ ಅಪ್ಕೋತಾಳೆ. ಅವಳಿಗೆ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವಳಿಗೆ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತೀನಿ. ಅವಳ ಜೊತೆಗೆ ಅವರ ಪರಿವಾರದವರು ಅವರೆಲ್ಲರೂ ಸಾಥ್ ಕೊಟ್ಟಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಂದ್ರೇ ನಡೆಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಹೇಳಿ ಕೇಳಿ ಕೇಳಬೇಕಾ? ತುಂಬ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ತಾಯಿ ಹೃದಯ ಏನು ಅನ್ನೋದು ಅವ್ರುಗಳಿಗೂ ಗೊತ್ತು, ನಮಗೂ ಗೊತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಹಾಗೂ ಈ ಒಂದು ವೇದಿಕೆಗೆ ನನ್ನನ್ನು ಕರೆದಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದ. ಅಲ್ಲಿಗೆ ಮುಗಿಸಿದ್ರೆ ಆ್ಯಕ್ಚುಲಾಗಿ. ಥ್ಯಾಂಕ್ ಯು ಸೋ ಮಚ್ ಶುಭ ಮೇಡಮ್. ಆ್ಯಕ್ಚುಲಾಗಿ ಆಲ್ ಆಫ್ ಸಡನ್ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆದ್ವಿ, ಒಂದೆರಡು ಮಾತಾಡ್ಸೋದಕ್ಕೆ ಇಷ್ಟಪಟ್ವಿ. ಬಟ್ ಬಂದು ನಮ್ಮ ಜೊತೆ ಇದ್ದಿದ್ದಕ್ಕೆ ಮಾತಾಡೋದಕ್ಕೆ ಅದು ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲ ಬೀದಿ ವ್ಯಾಪಾರಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ. ಅವರಿಗೆ ಹೃದಯ ಚಿಕಿತ್ಸೆಗಾಗಿ ಧನ ನೀಡಿ ಅವರನ್ನು ತುಂಬು ಹೃದಯದಿಂದ ಹರಸಿ ಬೇಗ ಗುಣಮುಖರಾಗಲು ನಮ್ಮ ಆತ್ಮೀಯತೆಯಿಂದ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ. ನೀವು ಎಲ್ಲ ದಯವಿಟ್ಟು ಮಗು ಸಲುವಾಗಿ ನಿಮ್ಮ ಒಂದು ಬೇಡಿಕೆಯನ್ನು ಇಡ್ರಿ ಭಗವಂತನ ಹತ್ರ. ಅವರಿಗೀಗ ನಮ್ಮ ಆತ್ಮೀಯ ಕಡೆಯಿಂದ ಧನ ಸಹಾಯ ನೀಡುತ್ತಿದ್ದಾರೆ. ವೆಂಕಟೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದ್ಬಿಟ್ಟು ನಮ್ಮೊಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ.